ನಾನು ಯಾವ ಮಣ್ಣನ್ನು ಎಸೆಯಲ್ಲ. ಇಲ್ಲಿ ರೀಪಾಟ್ ಮಾಡ್ಬೇಕಾದ್ರೆ ಯಾವ ಮಣ್ಣನ್ನು ಎಸೆಯಲ್ಲ. ಈ ಗೊಬ್ಬರನ ಅದಕ್ಕೆ ಮಿಕ್ಸ್ ಮಾಡ್ತೀರಾ? ಹೌದು. ಅಲ್ಲ, ಇದ್ರ ಮೇಲೂ ಮಣ್ಣನ್ನ ಸ್ವಲ್ಪ ಉದುರಿಸ್ತೀನಿ. ಎಲೆ ಹಾಕ್ತೀನಲ್ಲ, ಮಣ್ಣನ್ನು ಉಪಯೋಗಿಸ್ತೀನಿ. ಇದ್ರೆ ಓನರ್ ಎಲ್ಲಿದ್ರು ನೋಡ್ತಿದ್ರು ಕೂಡ ಅವ್ರಿಗೆ ತುಂಬಾ ಖುಷಿ ಆಗ್ಬೋದು. ಯಾಕಂದ್ರೆ ಈ ಜಾಗವನ್ನು ಒಂದು ಒಳ್ಳೆ ಸಂರಕ್ಷಿತ ಪ್ರದೇಶ ಆಗಿ ಅವರ ಜಾಗನ ಸಂರಕ್ಷಣೆ ಮಾಡ್ತಾ ಇದೀವಿ. ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಅಂತ ಏನು ಮಾಡಿಲ್ಲ. ಅವ್ರು ಯಾವಾಗ ಬೇಕಾದ್ರು ಬಂದ್ರೆ ಅರ್ಧ ಗಂಟೆನಲ್ಲಿ ನಾನು ಎಲ್ಲ ಖಾಲಿ ಮಾಡಿ ಕೊಟ್ಬಿಡ್ತೀನಿ. ಇದು ಬದನೆಕಾಯಿ ತುಂಬಾ ಚೆನ್ನಾಗಿ ಬಂದಿತ್ತು ಗಿಡ. ಈಗ ಸ್ವಲ್ಪ ಮಳೆ ಇಲ್ಲ ಅಂತ ಅನ್ಬಿಟ್ಟು ಎಲ್ಲ ಹುಳುಗಳು ಅಟ್ಯಾಕ್ ಆಗಿದೆ. ಸೊ ಅದಕ್ಕೆಲ್ಲ ಇದ್ರದ್ದು ನೀಮ್ ಆಯಿಲ್ ಸ್ಪ್ರೇ ಮಾಡಿದೀನಿ. ಇನ್ನೂ ಒಂದ್ ರೌಂಡ್ ಮಾಡ್ಬೇಕು. ಅದು ಕಾಫಿ ಚರಟ ಮತ್ತೆ ಟೀ ಚರಟ. ಸೊ ಈ ತರ ಕಾಫಿ ಚರಟನ ಡೈಲಿ ಕಲೆಕ್ಟ್ ಆಗಿರೋದನ್ನ ತಗೊಂಬಂದು ಇದನ್ನ ನೀರಿಗೆ ಬೆರೆಸೋದು. ಇದನ್ನ ನೀರಿಗೆ ಬೆರೆಸಿ ಇದೇ ನೀರನ್ನ ನಾನು ಗಿಡಗಳಿಗೆ ಹಾಕ್ತೀನಿ. ಇಲ್ಲಿ ನೋಡಿ, ಮೆಣಸಿನಕಾಯಿ ಒಂದು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಒಳ್ಳೆ ಮೆಣಸಿನಕಾಯಿ ಬಿಟ್ಟಿದೆ. ಕಾಯಿ ಮೆಣಸು. ಇಲ್ಲಿ ಗುಳ್ಳ ಬದನೆ, ಮಂಗಳೂರು ಬದನೆ ಅಂತಾರಲ್ಲ, ಮಂಗಳೂರು ಬದನೆ. ಇಲ್ಲಿ ಅರಿಶಿನ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇವತ್ತು ನಾನು ಬೆಂಗಳೂರು ಮಹಾನಗರಕ್ಕೆ ಬಂದಿದ್ದೇನೆ. ನಿಮಗೆ ಇಲ್ಲಿ ಕಾಣ್ತಿರುವಂಥದ್ದು ನಾನು ಮೇಲ್ಗಡೆ ಫ್ಲೋರಿಂದ ವಿಡಿಯೋ ಮಾಡ್ತಾಯಿದ್ದೇನೆ. ಒಂದು ಸಣ್ಣ ಜಾಗದಲ್ಲಿ ವಿಧ ವಿಧದ ತರಕಾರಿಗಳನ್ನು ಬೆಳೆದಿರುವಂಥ ಒಂದು ಕೈತೋಟ. ಅದಕ್ಕೆ ಸುತ್ತಾಗಿರೋದು ಡ್ರಮ್ಮಿಂದೇ ಒಂದು ಕಾಂಪೌಂಡ್ನ ನಿರ್ಮಾಣ ಮಾಡಿದ್ದಾರೆ. ಅದು ಏನು ಅನ್ನುವಂಥ ಸಂಗತಿಯನ್ನು ಮುಂದಕ್ಕೆ ಹೇಳ್ತೇನೆ. ಅದರ ಜೊತೆಗೆ ನಾನಿವತ್ತು ಈ ಕೈತೋಟ ಯಾವುದಿದೆ ಕೆಳಗಡೆಗೆ, ಅದೇ ಮನೆಯವರು ಅವರ ಮನೆಯ ಮೇಲೇನೂ ಕೂಡ ಕೈತೋಟ ಮಾಡಿದ್ದಾರೆ. ಮನೆಯ ಮೇಲೆ ಒಂದಷ್ಟು ಕೈತೋಟ, ಮನೆಯ ಕೆಳಗೆ ಒಂದಷ್ಟು ಕೈತೋಟ. ಅವರ ಹೆಸರು ಅರವಿಂದ್ ಅವರು ಅಂತೇಳಿ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಸುಮಾರು ವರ್ಷಗಳ ಕೆಲಸ ಮಾಡಿ ಈಗ ನಿವೃತ್ತರು. ಅದರ ಜೊತೆಗೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಮನೆ ನಾಗರಬಾವಿಗೆ ನಾನು ಬಂದಿದ್ದೇನೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಟೆಕ್ನಿಕ್ಗಳಿರ್ತದೆ ಕೈತೋಟದಲ್ಲಿ, ತಾರಸಿ ತೋಟದಲ್ಲಿ. ಬೆಂಗಳೂರು ಮಹಾನಗರ ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ತಾರಸಿ ತೋಟ ಮಾಡುವವರಿಗೆ ಇವರ ಟೆಕ್ನಿಕ್ಗಳು ಉಪಯೋಗ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಕಂಟೆಂಟ್ ಕೊಡುವಂಥದ್ದು. ಇಲ್ಲಿ ಈ ತಾರಸಿಯಲ್ಲಿ ಬೆಳೆಸಿರುವಂಥ ಏನೇನು ಗಿಡಗಳನ್ನು ಬೆಳೆಸಿದ್ದಾರೆ ಮತ್ತು ಇಷ್ಟು ಚೆನ್ನಾಗಿದೆ ಬೆಳೆಸಬೇಕಾದ್ರೆ ಅದಕ್ಕೆ ಯಾವ್ಯಾವ ರೀತಿಯ ಗೊಬ್ಬರಗಳು, ಯಾವ್ಯಾವ ಮೆಥಡನ್ನು ಅವರು ಉಪಯೋಗಿಸ್ತಿದ್ದಾರೆ, ಅವರ ಕೈತೋಟದ ಸೀಕ್ರೆಟ್ಗಳೇನು ಅನ್ನೋದರ ಜೊತೆಗೆ ನಿಮಗೆ ನಾನು ಮೊದಲು ತೋರಿಸಿದಂಥ ಕೆಳಗಿನ ಕೈತೋಟದ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ನಮ್ಮ ಜೊತೆ ಅರವಿಂದ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಬೆಂಗಳೂರಿನಂಥ ನಗರದಲ್ಲಿ ಒಂದು ಸವಾಲಿನ ಕೆಲಸನೇ. ತುಂಬ ಜನರು ಮಾಡ್ತಾರೆ ಈ ಸವಾಲನ್ನು. ಈ ಕೈತೋಟ ಮಾಡುವಂಥದ್ದು, ತಾರಸಿ ತೋಟ ಮಾಡುವಂಥದ್ದು, ಈ ಗಿಡಗಳನ್ನು ಮಹಡಿಯ ಮೇಲೆ ಬೆಳೆಸುವಂಥದ್ದು, ಅದರ ಜೊತೆ ಕೆಳಗಡೆ ನೀವು ಜಮೀನಲ್ಲೂ ಕೂಡ ಕೈತೋಟವನ್ನು ಮಾಡಿದಿರಿ. ಈ ರೀತಿ ಒಂದು ಆಸಕ್ತಿ ಪ್ರಾರಂಭ ಆಗಬೇಕಾದ್ರೆ ಏನೋ ಒಂದು ರೀಸನ್ ಇರಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಆಸಕ್ತಿಗಳು ಪ್ರಾರಂಭ ಆಗಿರೋದು ಒಂದು ರೀಸನ್ನ ಕಾರಣಕ್ಕೋಸ್ಕರ. ಯಾವ ರೀಸನ್ಗೋಸ್ಕರ ಇದನ್ನು ಪ್ರಾರಂಭ ಮಾಡಿದಿರಿ ಮತ್ತು ಎಷ್ಟು ವರ್ಷದಿಂದ ಈ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಿ? ನಾನು ಕಳೆದ ಸುಮಾರು 10 ವರ್ಷದಿಂದ ಈ ತಾರಸಿ ತೋಟನ ಮಾಡಿದ್ದೀನಿ. ಈಗ ಒಂದು 2 ವರ್ಷದಿಂದ ಪಕ್ಕದಲ್ಲಿ ಖಾಲಿ ಬಿದ್ದಿರೋ ಜಾಗದಲ್ಲಿ ನಾನು ಒಂದು ಕೈತೋಟವನ್ನ ಮಾಡಿದ್ದೀನಿ. ಇದು ಹಸಿರಿನ ಜೊತೆಗೆ ಇರಬೇಕು ಅನ್ನೋ ಒಂದು ಇದು ನಮಗೆ ಉತ್ಸಾಹ ತುಂಬುತ್ತೆ. ಇದು ಬೆಳಗ್ಗೆ ಹೊತ್ತಲ್ಲಿ ಬಂದು ಇಲ್ಲಿ ಹಸಿರಿನ ಮಧ್ಯೆ ಇದ್ರೆ ಪಕ್ಷಿಗಳೆಲ್ಲ ಬರ್ತಿರ್ತವೆ. ಅವುಗಳ ಮಧ್ಯೆ ನಾವು ಕಾಲ ಕಳೆದ್ರೆ ನಮಗೆ ಜೀವನದಲ್ಲಿ ಉತ್ಸಾಹ ಬರುತ್ತೆ. ಸೊ ಇದೇ ಉದ್ದೇಶದಿಂದ ಕೈತೋಟ ಮಾಡಿರೋದು. ಪ್ಲಸ್ ನಮಗೆ ಪೂಜೆಗೆ ಬೇಕಾಗಿರೋಂಥ ಒಂದು ಹೂಗಳು ಸಿಗುತ್ತೆ ಇಲ್ಲಿ ನಮ್ಮ ಕೈತೋಟದಿಂದ. ಹಾಗೆ ಮತ್ತೆ ತರಕಾರಿಗಳು ತುಂಬಾ ನೈಸರ್ಗಿಕ ಮತ್ತು ಸಾವಯವ ತರಕಾರಿನ ರೂಫ್ ಟಾಪ್ ಗಾರ್ಡನ್ ನಲ್ಲಿ ಬೆಳಿಬೋದು. ಅದು ಒಂದು ಉದ್ದೇಶ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ನಾನು 35 ವರ್ಷ ಭಾರತ್ ಫ್ರಿಡ್ಜ್ ವರ್ನರ್ ಅಂತ ಅಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ಈಗ ಶ್ರೀ ಜಯಲಕ್ಷ್ಮಿ ಮಿಷನ್ ಟೂಲ್ಸ್ ಅಂತ ಅಲ್ಲಿ ಪ್ಲಾಂಟ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಬೆಳಗಿನ ಸಮಯ ನಾನು 6 ಗಂಟೆಗೆ ಎದ್ಬಿಡ್ತೀನಿ. 6 ಗಂಟೆಗೆ ಎದ್ದು ಬಂದು ಮೇಲ್ಗಡೆಗೆ ಬಂದು ತ್ಯಾಜ್ಯ ನಿರ್ವಹಣೆ ಅಂತಂದ್ರೆ ಹಸಿರು ತ್ಯಾಜ್ಯನ ಅಥವಾ ಇದು ವೆಟ್ ವೇಸ್ಟ್ ಅಂತ ಏನಿರುತ್ತೆ, ಈ ಪೂಜೆ ಮಾಡಿರೋ ಹೂ ಇರ್ಬೋದು ಅಥವಾ ತರಕಾರಿಗಳು ಕಟ್ ಮಾಡಿರೋ ಪೀಸ್ಗಳಿರ್ಬೋದು, ಅವನ್ನೆಲ್ಲ ತಗೊಂಡ್ಬರ್ತೀನಿ. ಹಾಗೆ ಕಾಫಿ ಚರಟ, ಬಾಳೆಹಣ್ಣಿನ ಸಿಪ್ಪೆ, ಆ ಥರದ್ದನ್ನೆಲ್ಲ ತಗೊಂಡ್ಬಂದು ಮೊದಲು ತ್ಯಾಜ್ಯ ಇದನ್ನ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಗಿಡಗಳಿಗೆ ನೀರ್ ಹಾಕ್ತೀನಿ. ನನಗೆ ಪ್ಲಸ್ ವಿಷ್ಣು ಸಹಸ್ರನಾಮ ಜೊತೆಲಿ ಹಾಕೊಂಡ್ರೆ ಅದು ಒಂದು ಕಿವಿಗೆ ಕೇಳ್ತಾ ಇರ್ಬೋದು. ಪ್ಲಸ್ ಗಿಡಕ್ಕೆ ನೀರ್ ಹಾಕ್ದಂಗೆ ಆಗತ್ತೆ. ಹೂ ಕಿತ್ಕೊಂಡು ಹೋಗ್ತೀನಿ ನಂತರ. ಹಾಗೆ ತರಕಾರಿ ಏನಾದ್ರು ಬೆಳೆದಿದ್ರೆ ಅದನ್ನು ತಗೊಂಡು ಹೋಗ್ತೀನಿ. ಇದು ತಾರಸಿ ತೋಟದಲ್ಲಿ ಕೆಲವು ಹಣ್ಣುಗಳು ಬಿಟ್ಟಿದ್ದಾವೆ ನೋಡಿ. ಇದು ಸಣ್ಣ ಗಿಡದಲ್ಲಿ ದಾಳಿಂಬ್ರೆ ಹಣ್ಣು ಬಿಟ್ಟಿದೆ. ಇದು 1 ವರ್ಷ ಆಗಿರ್ಬೋದು, 1-2 ವರ್ಷ ಆಗಿರ್ಬೋದು. ಇದು ಮೊದಲ ಹಣ್ಣ. ಮತ್ತೆ ಇದು ಯಾವುದು ಸಸಿ ತಗೊಂಬಂದು ನೆಟ್ಟಿದ್ದಲ್ಲ. ನಾವು ತಿಂದು
ಹಾ ಬಿಸಾಕಿರೋ ಬೀಜದಲ್ಲಿ ಹುಟ್ಟಿರೋ ಅಂತ ಗಿಡನ ನಾನು ನೆಟ್ಟಿರೋದು. ವಾವ್, ಯಾವ್ದು ದುಡ್ಡು ಕೊಟ್ಟು ತಂದಿರೋದು ಯಾವ್ದು ಅದರಲ್ಲಿ ದಾಳಿಂಬೆ ಆಗಿದೆ. ಅದ್ರಲ್ಲಿ ದಾಳಿಂಬೆ ಆಗಿದೆ. ಕರೆಕ್ಟ್. ಇದಕ್ಕೆ ರೈನ್ ಲಿಲಿ ಅಂತಾರೆ. ಹಾ ಹಾಗೆ ಬಸಳೆ ನೋಡಿ, ಇದು ಸೀಬೆ ಗಿಡ ಹುಟ್ಟಿದೆ. ಹಾ ಇದು ನಾವು ಬೀಜ ಸುಮ್ನೆ ನಾವು ತಿಂದು ಬಿಸಾಕಿರೋದ್ರಿಂದ ಹುಟ್ಟಿರೋದು ಅದು. ಓ ಇದು ಮರ್ಗ ಅಂತಾರೆ, ಬಾರಿ ಸುವಾಸನೆ ಇರುತ್ತೆ. ಹಾ ಹಾಗೆ ಎಲ್ಲಂದ್ರಲ್ಲಿ ಬಸಳೆ ಗಿಸಳೆ ಎಲ್ಲ ಬೆಳ್ಕೊತಾ ಇರ್ತವೆ ಸಹಜವಾಗಿ. ಹಾ, ಅಂದ್ರೆ ಸಹಜವಾಗಿ ನೀವು ವೇಸ್ಟ್ ಇಂದ ಬೆಳ್ತಾ ಗೊಬ್ಬರ ಮಾಡ್ತೀರಲ್ಲ. ಹಾ. ಒಟ್ಟು ಎಷ್ಟು ಪಾಟ್ಗಳಿದೆ ಇದರಲ್ಲಿ? ನನ್ನ ರೂಫ್ ಟಾಪ್ ಗಾರ್ಡನ್ ಅಲ್ಲಿ 260 ಪಾಟ್ ಇತ್ತು. ಹಾ ಅದು ಮನೆ ರಿನೋವೇಷನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಒಂದು 100 ಪಾಟನ್ನ ನಮ್ಮ ಫ್ಯಾಕ್ಟ್ರಿಗೆ ತಗೊಂಡೋಗಿ ಹಾಕಿದ್ದೀನಿ. ವಾವ್. ಇದು ಅಡಿಕೆ ಗಿಡ, ಹಾ 5-6 ವರ್ಷ ಆಗಿದೆ. ಹಾ ಡ್ರಮ್ ಅಲ್ಲಿ ಬೆಳಿತಾ ಇದ್ದೀನಿ. ವಾವ್. ಅಡಿಕೆ ಡ್ರಮ್ಮಲ್ಲಿ ಬೆಳೆ ಬಂದು ತೋರಿಸಿದ್ದಾರೆ. 5-6 ವರ್ಷ ಆಗಿದೆ ಅಂತೆ. ಖಂಡಿತವಾಗಿ ಒಂದು 2 ವರ್ಷದ ಒಳಗಡೆ ಇದರಲ್ಲಿ ಒಂದು ಸಣ್ಣ ಲೆವೆಲ್ನ ಫಲ ಆದರೂ ಕೊಡ್ಬೋದು. ಹೊರಗಿನ ಅಡಿಕೆ ಗಿಡದ ರೀತಿಯಲ್ಲಿ ಬಂದಿಲ್ಲ ಅಂದ್ರು ಇವರಿಗೆ ಒಂದು ಸ್ಯಾಟಿಸ್ಫೈಡ್ ಆಗುವ ರೀತಿ ಒಂದು ಫಲ ಕೊಡ್ಬೋದು ಅಲ್ಲ ಸರ್? ಹೌದು ಹೌದು, ಕರೆಕ್ಟ್. ಇಲ್ಲೂ ಕೂಡ ದಾಳಿಂಬೆ ಇದೆ. ದಾಳಿಂಬ್ರೆ ಬಿಟ್ಟಿದೆ. ಇಲ್ಲಿ ಅರಿಶಿನ ಬೆಳೆಸಿದೆ. ಅಂದ್ರೆ ನಿಮ್ಮ ಮನೆಗೆ ಬೇಕಾದ ಅರಿಶಿನ ನೀವೇ ಬೆಳೆಸ್ತೀರಾ? ಲಾಸ್ಟ್ ಟೈಮ್ ಒಂದು ಅರ್ಧ ಕೆಜಿ ಅಷ್ಟು ಅರಿಶಿನ ಮಾಡಿದ್ದೀನಿ ನಾನು. ಹಾ ನಮ್ಮ ಮನೆಗೆ ಉಪಯೋಗ ಆಗಷ್ಟು ಅರಿಶಿನ ಇಲ್ಲೇ ಬೆಳೆದಿದ್ದೀನಿ ಅಲ್ವಾ? ಇದು ಸೀಬೆ ಗಿಡ ಹೊಸದಾಗಿ ಅಂದ್ರೆ ಈ 20 ಲೀಟರ್ಸ್ ಡ್ರಮ್ಗೆ ಹಾಕಿದ್ದೆ. ಮೊದಲನೇ ಸರಿ ಹೀಚಾಗಿದೆ ಸರ್, ಹೀಚಾಗಿದೆ. ಇದು ಅಷ್ಟೇ, ಯಾವ್ದು ದುಡ್ಡು ಕೊಟ್ಟು ತಂದಿದ್ದ ಸಸಿಗಳೇ ಎಲ್ಲ ಇದು. ಎಲ್ಲ ಇಲ್ಲೇ ನಾವೇ ಉಪಯೋಗಿಸಿ ಹಾಕಿರೋದ್ರಲ್ಲಿ ಬೀಜ ಆಗಿದೆ, ನ್ಯಾಚುರಲ್ ಆಗಿ ಬೆಳೆದಿರುವಂತದ್ದಲ್ಲ. ಇದು ಇಲ್ಲಿ 3 ಬಿನ್ನಲ್ಲಿ ಪಾಲಕ್ ಬೆಳೆಸಿದ್ದೀನಿ. ಪಾಲಕ್ಕು ತುಂಬಾ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಒಂದ್ಸರಿ ಕಟ್ ಮಾಡಿ ಉಪಯೋಗಿಸಿದೀವಿ. ಮತ್ತೆ ಎದುರುಗಡೆ ಮನೆಯವ್ರಿಗೂ ಕೊಟ್ಟಿದ್ದೀನಿ. ಹರಿವೇನು ಇದೆ ಅದರಲ್ಲಿ? ಹರಿವೆ ಇದೆ. ಪುದೀನ ಇದೆ. ಪುದೀನ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡ್ಬೇಕು, ಗೊಬ್ಬರ ಹಾಕಿ ಇನ್ನೂ ಇಂಪ್ರೂವ್ ಮಾಡಬೇಕು. ಹೌದು ಹೌದು, ಇದು ಕುಂಬಳ ಬಳ್ಳಿ ಅನ್ಸುತ್ತೆ. ಇದು ಸೌತೆ ಮುಳ್ಳು ಸೌತೆ. ಹೌದು, ಇದು ಮುಳ್ಳು ಸೌತೆ ಸರ್. ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಭಾರಿ ಹೆಲ್ದಿಯಾಗಿ. ಕೀಟಗಳು ಸ್ವಲ್ಪ ಬಾಧೆ ಮೇಲ್ಗಡೆ ಕಡಿಮೆನಾ? ಮೇಲ್ಗಡೆ ಕಮ್ಮಿ. ಹೌದಾ? ತೆಳಗಡೆ ತುಂಬಾ ಜಾಸ್ತಿ. ಹೌದಾ? ಅದಕ್ಕೆ ಬೇವಿನ ಎಣ್ಣೆ ಆ ತರದನ್ನ ಸ್ಪ್ರೇ ಮಾಡಿದೀನಿ ಒಂದು ರೌಂಡ್. ಇದು ಮಂಗಳೂರು ಸೌತೆಕಾಯಿ, ಊರಿನ ಸೌತೆಕಾಯಿ ಅಲ್ಲ? ಹೌದು ಹೌದು, ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬೆಳೀತಾ ಇದೆ. ಇದು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಒಂದು ಲಾಸ್ಟ್ ಇಯರ್ ಹಾಕಿದ್ದೆ ಅನ್ಸುತ್ತೆ ಇದು. ಸೊ ಆಲ್ರೆಡಿ 2 ಹೂವು ಬಿಟ್ಟಿದೆ. ಇವತ್ತೇ ನೋಡ್ತಾ ಇರೋದು ನಾನು. ಕರೆಕ್ಟ್, ಮಿಡ್ಲಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಇದನ್ನ 20 ಲೀಟರ್ಸ್ ಡ್ರಮ್ ಹಾಕ್ಬೇಕು, ಸರಿಯಾಗಿ ಬಂದಿಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ಇವತ್ ನೋಡಿದ್ರೆ ಹೂವು ಬಂದಿದೆ, ಬರೀ ಖುಷಿ ಆಗ್ತಾ ಇದೆ ನನಗೆ. ಇಲ್ಲಿ ಇದು ನಾನು ಗೊಬ್ಬರ ಮಾಡ್ತೀನಲ್ಲ, ಅದೇ ಬ್ಯಾಗ್ ಅಲ್ಲಿ ನಾವು ಬಿಸಾಕಿರೋ ಬೀಜದಿಂದ ಹುಟ್ಟಿರೋದು ಇದು ಮಸ್ಕ್ ಮೆಲನ್. ಇದು ಹೂವು ಬಿಡುತ್ತಾ ಅಂತ ಹೂವಿನ ಗಿಡಗಳಲ್ಲ ಇದು. ಇದೆಲ್ಲ ಅಲಂಕಾರಿಕ ಸಸ್ಯಗಳು. ಇದರಿಂದ ಏನು ಉಪಯೋಗ ಅಂತ ಅನ್ಕೊಂಡ್ರೆ, ಇದು ರಬ್ಬರ್ ಪ್ಲಾಂಟ್ ಇದೆ, ಸ್ನೇಕ್ ಪ್ಲಾಂಟ್ ಇದೆ, ಸ್ಪೈಡರ್ಸ್ ಇದೆ. ಇದು ಅತಿ ಹೆಚ್ಚು ಆಮ್ಲಜನಕನ ಉತ್ಪಾದನೆ ಮಾಡ್ತೇವೆ. ಮತ್ತೆ ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ. ಇದು ಮೆಂತ್ಯ ಸೊಪ್ಪಿಂದು ಬಿನ್ನಲ್ಲಿ ಬೆಳೆದಿರೋದು. ಇದು ದೊಡ್ಡಪತ್ರೆ, ಎಲ್ಲ ಔಷಧೀಯ ಗುಣ ಇರೋಂತ ಸಸ್ಯಗಳು. ಏನ್ ಮಾಡ್ತೀರಿ ಇದರಲ್ಲಿ? ದೊಡ್ಡಪತ್ರೆ ಇದರಲ್ಲಿ ಇದು ತಂಬಳಿ ಮಾಡ್ಬೋದು. ಪ್ರತಿ ಭಾನುವಾರ ತಂಬಳಿ ಮಾಡ್ತೀವಿ. ಇದರಲ್ಲಿ ಬ್ರಾಹ್ಮಿ ಇದೆ ಅಲ್ಲ, ಇದು ನಾಟಿ ವೆರೈಟಿ, ಹೈಬ್ರಿಡ್ ಅಲ್ಲ, ನಾಟಿ ವೆರೈಟಿ ಒಂದೆಲ್ಗ. ಇದ್ರಲ್ಲಿ ತಂಬಳಿ ಮಾಡಿದೆ ಅಂತ ಹೇಳಿದ್ರಿ. ನಿಮ್ದು ಬೇಸಿಕ್ ಯಾವ ಊರು? ನಮ್ದು ಶಿವಮೊಗ್ಗದ ಹತ್ರ. ಶಿವಮೊಗ್ಗ ಭಾಗದವರು ಅಲ್ಲ? ಹೌದು. ತಂಬಳಿ ಅಂತ ಹೇಳಿದಾಗ ಅದು ಮಲೆನಾಡಿಗೆ ಒಂದು ಕನೆಕ್ಟ್. ಹೌದೌದು, ನಾವು ನಮ್ಮ ತಾಯಿ ಮಲೆನಾಡಿನವರು, ಹುಂಚ ಅಂತ. ತಂದೆ ಶಿವಮೊಗ್ಗ ಹಾರನಹಳ್ಳಿ ಹತ್ರ ಅಲ್ಲ, ಹಾಗಾಗಿ ಮಲೆನಾಡಿನವ್ರೆ. ನಿಮ್ದು ಎಜುಕೇಶನ್ ಎಲ್ಲ ಆಗಿರೋದು? ನಂದು ಹಾಸನದಲ್ಲಿ ಎಜುಕೇಶನ್ ಆಗಿದೆ. ಹಾಸನಕ್ಕೆ ಏನು ಸಂಬಂಧ? ಅಲ್ಲಿ ನಮ್ಮ ತಂದೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಗೋರೂರಲ್ಲಿ ಹೇಮಾವತಿ ರಿಸರ್ವಾಯರ್ ಪ್ರಾಜೆಕ್ಟ್ ಅಂತ. ಸೊ ಅಲ್ಲಿ ನಮ್ಮ ಪ್ರೈಮರಿ ಎಜುಕೇಶನ್ ಜೂನಿಯರ್ ಕಾಲೇಜ್ ಅರ್ಕಲ್ಗೂಡ್ನಲ್ಲಿ, ಹಾಸನದಲ್ಲಿ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ BE ಮಾಡಿದ್ದು. ಅದನ್ನ ಮುಗಿಸಿ ಇಲ್ಲಿ ಬಂದು ಸೇರ್ಕೊಂಡಿದ್ದು BFW ಅಂತ. ಸೊ 36 ವರ್ಷ, 1 ವರ್ಷ ಟ್ರೈನಿಂಗು, 35 ವರ್ಷ ಸರ್ವಿಸು ಒಂದೇ ಕಂಪ್ನಿದಲ್ಲಿ ಮಾಡಿದ್ದೀನಿ ನಾನು. ಅಲ್ಲ, ತುಂಬಾ ಚೆನ್ನಾಗಿ ಗಾರ್ಡನ್ ಸೆಟ್ಟಿಂಗ್ ಬೇಕಾಗಿರುವಂತದ್ದಷ್ಟು ಗಿಡಗಳು. ಇವ್ರ ಪ್ರಯತ್ನ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಪಾಮ್ ಗಿಡಗಳು ತುಂಬಾ ಎತ್ತರ ಆಗಿದೆ. ಈ ತರ ಆದಾಗ ನಾನು ಏನ್ ಮಾಡ್ತೀನಿ, ತೆಗೆದ್ಬಿಟ್ಟು ಅದನ್ನ ಡಿವೈಡ್ ಮಾಡಿ 3-4 ಗಿಡ ಆಗತ್ತೆ ಒಂದೊಂದು ಡ್ರಮ್ ಅಲ್ಲೂ. ಅದನ್ನ ಬೇರೆ ಗಾರ್ಡನರ್ಸಿಗೆ ಯಾರು ಬೇಕು ಅಂತಾರೆ ಅವ್ರಿಗೆ ಕೊಡ್ತೀನಿ. ಈ ತರ ನರಸಿಂಹಮೂರ್ತಿ ಅಂತ ಅವ್ರ ಮನೆಗೆ 4-5 ಗಿಡ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಸಂತೋಷ ಆಗತ್ತೆ ಅವ್ರ ಮನೆಗೆ ಹೋದಾಗ ನೋಡಿದ್ರೆ. ಇದನ್ನೀಗ ತೆಗೆದು ಇನ್ನೂ ಡಿವೈಡ್ ಮಾಡ್ಲಿಕ್ಕೆ ಡಿವೈಡ್ ಮಾಡಿ ಇನ್ನೊಬ್ರು ಮೇಡಮ್ ಒಬ್ರು ಕೇಳಿದ್ದಾರೆ, ಸಂಗೀತ ಮೇಡಮ್ ಅಂತ. ಸೊ ಅವ್ರು ಕೇಳಿದ್ದಾರೆ, ಅವ್ರಿಗೆ ಡಿವೈಡ್ ಮಾಡಿ ಕೊಡ್ತೀನಿ. 2 ನಾನು ಇಟ್ಕೋತೀನಿ, ಒಂದು 7-8 ಬೇರೆಯವ್ರಿಗೆ ಕೊಡ್ತೀನಿ. ಕರೆಕ್ಟ್. ಹಾಗೆ ಇದೇ ತರ ಈ ಗಿಡನ ಇದೇ ತರದ್ದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದಾಗ ಪಾಟ್ ಹೊಡೆದೋಯ್ತು. ಅದನ್ನ ತಗೊಂಡೋಗಿ ಅಲ್ಲಿ ರಸ್ತೆ ಬದಿನಲ್ಲಿ ನೆಟ್ಟಿದೀವಿ. ಇವತ್ತು ದೊಡ್ಡ ಮರ ಆಗ್ಬಿಟ್ಟಿದೆ, ನೋಡಕ್ಕೆ ಸಂತೋಷ ಆಗತ್ತೆ. ಇದೇ ಗಿಡನ? ಇದೇ ತರದ್ ಗಿಡ. ಸೂಪರ್. ಈಗ ಇದನ್ನ ನೆಕ್ಸ್ಟ್ ಇನ್ನು ಜಾಸ್ತಿ ಪಾಟಲ್ಲಿ ಬೆಳೆಯಲ್ಲ, ಅದನ್ನ ಬೇರೆ ಕಡೆಗೆ ಎಲ್ಲರೂ ನೆಡೋದು. ಅದು ಚೆನ್ನಾಗಿ ಬೆಳ್ಕೊಳತ್ತೆ ಸರ್. ಸಾಧಾರಣ ನಗರ ಪ್ರದೇಶದಲ್ಲೆಲ್ಲ ನೀವು
ಈ ಕೈ ತೋಟ ತಾರಸಿ ತೋಟ ಮಾಡಬೇಕಾದ್ರೆ ಗೊಬ್ಬರ ಭಾರಿ ಇಂಪಾರ್ಟೆಂಟ್. ಹೌದು. ಯಾಕಂದರೆ ನೀವು ಹೊರಗಡೆ ಸಾವಯವ ಇನ್ನೊಂದು ಅದು ಇದು ಅಂತ ಹುಡುಕಕ್ಕೆ ಹೋದಾಗ ಎಷ್ಟೋ ಬಾರಿ ಅದರಲ್ಲಿ ನಾವು ಸೋಲ್ತೇವೆ ತುಂಬ ಬಾರಿ. ಯಾಕಂದರೆ ಇವತ್ತು ತುಂಬ ಮಾಫಿಯಾಗಳು ಬಂದಿದೆ. ಇನ್ನೇನೋ ಬ್ಲ್ಯಾಕ್ ಮಣ್ಣನ್ನೇ ಸ್ವಲ್ಪ ಯೂರಿಯಾ ಹಾಕಿ ಅದನ್ನೇ ಗೊಬ್ಬರ ಅದು ಹಾಗೆ ಹೀಗೆ ಎರಡು ಗೊಬ್ಬರ ಅಂತ ಕೊಡುವಂಥದ್ದು. ಯಾಕಂದರೆ ನಿಮಗೆ ಅದರ ಒರಿಜಿನಾಲಿಟಿನೂ ಗೊತ್ತಿರಲ್ಲ. ಯಾಕಂದರೆ ನೀವೇನು ಹಳ್ಳಿಲಿ ಕೃಷಿ ಮಾಡಿದವರಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಮನೆಗೆ ಬಂದಿರುವಂಥ ವೇಸ್ಟ್ಗಳನ್ನು ಮನೆಯಲ್ಲೇ ಒಂದು ಗೊಬ್ಬರವನ್ನು ಮಾಡುವ ಟೆಕ್ನಿಕನ್ನು ನೀವು ನನಗೆ ಆಗ ಪ್ರೆಸೆಂಟ್ ಮಾಡಿದ್ರಿ. ಅದು ವೀಕ್ಷಕರಿಗೆ ತುಂಬ ಅಗತ್ಯ ಅಂತ ಅನ್ನಿಸ್ತು. ಹೌದು. ಯಾಕಂದರೆ ತುಂಬ ಜನರು ಅದನ್ನು ಡೀಪಾಗಿ ಹೋಗಲ್ಲ. ನೀವು ಯಾವ್ಯಾವ ರೀತಿಯ ಟೆಕ್ನಿಕನ್ನು ಉಪಯೋಗಿಸ್ತೀರಿ? ನಾನು ಮನೆಯಲ್ಲಿ ಹಸಿರು ತ್ಯಾಜ್ಯನ ತಗೊಂಬಂದು ಗೊಬ್ಬರ ಮಾಡ್ತೀನಿ. ಅದು ಅಲ್ದಲೇನೆ ಮನೆಯಲ್ಲಿ ಡೈಲಿ ಎಲ್ಲರಿಗೂ ಸಿಗೋಂಥ ಐಟಮ್ಗಳಿದಾವೆ. ಅದು ಕಾಫಿ ಚರಟ ಮತ್ತೆ ಟೀ ಚರಟ. ಸೊ ಈ ತರ ಕಾಫಿ ಚರಟನ ಡೈಲಿ ಕಲೆಕ್ಟ್ ಆಗಿರೋದನ್ನ ತಗೊಂಬಂದು ಇದನ್ನ ನೀರಿಗೆ ಬೆರೆಸೋದು. ಇದನ್ನ ನೀರಿಗೆ ಬೆರೆಸಿ ಇದೇ ನೀರನ್ನ ನಾನು ಗಿಡಗಳಿಗೆ ಹಾಕ್ತೀನಿ. ಅದರಿಂದ ಏನು ಉಪಯೋಗ ಇದೆ? ಇದರಲ್ಲಿ ಫಾಸ್ಫರಸ್ ಇದು ತುಂಬಾ ಇರುತ್ತೆ ಇದರಲ್ಲಿ. ಅಂದ್ರೆ ಬುಡಕ್ಕೆ ನೈಟ್ರೋಜನ್ ಫಾಸ್ಫರಸ್ ಆ ತರದ್ದೆಲ್ಲ ಗಿಡಗಳಿಗೆ ಏನ್ ಬೇಕು ಅದು ಸಿಗುತ್ತೆ. ಇದನ್ನ ಮಗ್ಗಲ್ಲಿ ತಗೊಂಡು ಹಾಕ್ಬಿಡ್ತೀನಿ. ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ, ನಿಂಬೆ ಹಣ್ಣಿಂದ ಉಪಯೋಗಿಸಿದ್ದು ಆ ತರದ್ದೆಲ್ಲ ಇದು ಬನಾನಾ ಪೀಲ್ ಫರ್ಟಿಲೈಸರ್ ಅಂತ ಇದನ್ನ ತಗೊಂಬಂದು ಹಾಕ್ಬಿಟ್ರೆ ಒಂದ್ ವಾರ ಈ ತರ ಕೊಳಿಬೇಕು. ಈ ನೀರನ್ನ ಮಗ್ ತಗೊಂಡು ನೀರಿಗೆ ಮಿಕ್ಸ್ ಮಾಡ್ಕೋತೀನಿ. ಈ ತರ ತಗೊಂಡು ಮಿಕ್ಸ್ ಮಾಡಿದಾಗ ಇದನ್ನ ಹಾಕೋದು, ನೀರ್ ಬಿಟ್ಕೊಂಡು ಗಿಡಗಳಿಗೆ ಹಾಕ್ತೀನಿ. ಅದರಿಂದ ಅದು ಫರ್ಟಿಲೈಸರ್ ಆಗುತ್ತೆ. ಒಂದ್ ದಿವಸ ಇದು ಮಾಡೋದು, ಒಂದ್ ದಿವಸ ಅದು ಮಾಡೋದು. ಇದರಿಂದ ಏನ್ ಸಿಗುತ್ತೆ ನಿಮಗೆ? ಇದರಿಂದ ಅಷ್ಟೇನೆ, ಇದು ಬನಾನಾ ಪೀಲ್ ಅಲ್ಲಿ ತುಂಬಾ ರಂಜಕ ಇರುತ್ತೆ ಅಂತ ಅದು ಗಿಡಗಳಿಗೆ ಎಲ್ಲ ತುಂಬಾ ಅನುಕೂಲ ಆಗುತ್ತೆ, ಹೆಲ್ದಿಯಾಗಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ನೀವು ಪ್ರತಿನಿತ್ಯ ಆಹಾರ ಸೇರಿಸುವಾಗೆ ನೀರಿನೊಟ್ಟಿಗೆ ಆಡ್ ಮಾಡಿ ಮಿನರಲ್ಸ್ ಎಲ್ಲ ಬೇಕೇ ಬೇಕು. ಕರೆಕ್ಟ್, ನೀರಿನೊಟ್ಟಿಗೆ ಆಡ್ ಮಾಡಿ ಕೊಡ್ತಾ ಇರ್ತೀರಿ? ಹೌದು, ಡೈಲಿ ಕೊಡ್ತಾ ಇರ್ತೀನಿ. ಅದೇ ತರ ಜಿಪ್ಸಮ್ ಸಾಲ್ಟ್ ಅಂತ ಇದು ಅಷ್ಟೇನೆ. ಇದು ವಾರಕ್ಕೊಂದ್ಸರಿ ಸ್ವಲ್ಪ ಒಂದು ಹಿಡಿಯಷ್ಟನ್ನ ನೀರಿಗೆ ಹಾಕಿ ಕದಡಿ ಅದನ್ನ ಗಿಡಗಳಿಗೆ ಹಾಕೋದು. ಅಲ್ಲ, ಈ ತಾರಸಿ ಮೇಲೆ ಬರುವಾಗ ಅದೇ ತರ ಟ್ರೈಕೋಡರ್ಮಾ ಇದೆ. ನೀವು ಕೈಯಲ್ಲಿ ಒಂದು ತೊಟ್ಟೆ ಇಟ್ಕೊಂಡು ಬರ್ತಾ ಇದ್ರಿ. ಹೌದು. ತೊಟ್ಟೆನ ಒಂದ್ ಸ್ವಲ್ಪ ತೋರಿಸಿ ಸರ್. ಇದರಲ್ಲಿ ನಾನು ಹೂವಿಂದು ದೇವ್ರಿಗೆ ಉಪಯೋಗಿಸಿರೋದು ಏರ್ಸಿರೋದು ಹೂವಿಂದನ್ ತಗೊಂಬಂದೆ. ಇದರಲ್ಲಿ ಇದೆಲ್ಲ ತರಕಾರಿ ವೇಸ್ಟ್. ಇದರಲ್ಲಿ ಬಾಳೆಹಣ್ಣು ಆ ತರದನ್ನೆಲ್ಲ ನಾನು ಇದಕ್ಕೆ ಹಾಕ್ಬಿಡ್ತೀನಿ, ಇದಕ್ಕೆ ಹಾಕಿರ್ತೀನಿ. ಬೇರೆ ತರಕಾರಿ ವೇಸ್ಟ್ ಅನ್ನೆಲ್ಲ ಈ ತರ ಒಂದು ಕವರ್ಸ್ ಅಂತಂದ್ರೆ ಕಂಬ ಅಂತೆಲ್ಲ ಬರುತ್ತೆ, 3 ಮಡಕೆದೆಲ್ಲ ಬರುತ್ತೆ, ಇನ್ನ ಅದಕ್ಕೆ ಹೋಗ್ಬೇಕು. ಸೊ ಈ ತರದನ್ನೆಲ್ಲ ಹಾಕೋದು, ತರಕಾರಿನೆಲ್ಲ ಹಾಕೋದು, ಹಣ್ಣಿಂದ ಗಿಣ್ಣಿಂದು ಉಳಿದಿದ್ದು ಎಲ್ಲ ಹಾಕೋದು. ಹಾಕ್ಬಿಟ್ಟು ಇದಕ್ಕೆ ಒಣ ಎಲೆನ ಮೇಲ್ಗಡೆ ಕವರ್ ಮಾಡ್ತೀನಿ. ಹಾಗೆ ಇಲ್ಲಿ ಬೆಳೆದಿರೋ ಅಂತ ಇಲ್ಲಿ ಗಿಡದಿಂದ ಬಿದ್ದಿರುತ್ತೆ ಒಣಗಿರೋ ಎಲೆ, ಅದನ್ನು ಎಲ್ಲ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ನೀರ್ ಚಿಮ್ಸೋದು. ಅದು ಒಂದು 2 months ಅಲ್ಲಿ ಗೊಬ್ಬರ ಆಗಿರುತ್ತೆ. ನಾನು ಯಾವ ಮಣ್ಣನ್ನು ಎಸೆಯಲ್ಲ, ಇಲ್ಲಿ ರೀಪಾಟ್ ಮಾಡ್ಬೇಕಾದ್ರೆ ಯಾವ ಮಣ್ಣನ್ನು ಎಸೆಯಲ್ಲ. ಈ ಗೊಬ್ಬರನ ಅದಕ್ಕೆ ಮಿಕ್ಸ್ ಮಾಡ್ತೀರಾ? ಹೌದು. ಅಲ್ಲ, ಇದ್ರ ಮೇಲೂ ಮಣ್ಣನ್ನ ಸ್ವಲ್ಪ ಉದುರಿಸ್ತೀನಿ, ಎಲೆ ಹಾಕ್ತೀನಲ್ಲ ಮಣ್ಣನ್ನು ಉಪಯೋಗಿಸ್ತೀನಿ. ಇದನ್ನ ಡೈರೆಕ್ಟ್ ಆಗಿ ನಾವು ಪಾಟ್ಗೆ ಹಾಕಬಹುದು. ನೆಕ್ಸ್ಟ್ ಗಿಡ ನೆಡ್ಬೇಕಾರೆ ಇದನ್ನ ತೆಗೆದು ಅದ್ ನೆಡೋದು. ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಈ ರೀತಿ ನೀವು ಅವೇರ್ನೆಸ್ ಮಾಡ್ತಿದ್ದೀರಲ್ಲ. ಹೌದು. ನಿಮ್ಗೆ ತುಂಬಾ ಜನ ಸ್ನೇಹಿತರುಗಳು, ಕೊಲೀಗ್ಸ್ಗಳು, ನಿಮ್ಮೊಟ್ಟಿಗೆ ವರ್ಕ್ ಮಾಡಿದವರು, ನಿಮ್ಮ ವಠಾರದವರಲ್ಲಿ ಇರ್ಬೋದು, ಅವರಿಗೆಲ್ಲ ಇದನ್ನ ಅವೇರ್ನೆಸ್ನ ಜಾಗೃತಿ ಮಾಡಕ್ ಆಗಿದೆ ನಿಮಗೆ? ನಾನು ಏನು ಒಂದ್ ಸಣ್ಣದು ಒಂದ್ ಹಣ್ಣು ಬಿಟ್ಟಿದ್ರು, ಒಂದ್ ನಿಂಬೆಹಣ್ಣು ಬಿಟ್ಟಿದೆ, ಈಗ ಅದನ್ನು ಗಿಡದ ಫೋಟೋ ಹಾಕ್ಬಿಟ್ಟು ಸ್ಟೇಟಸ್ ಹಾಕೋತೀನಿ. ನನ್ನ ಹತ್ರ 2000 ಕಾಂಟ್ಯಾಕ್ಟ್ಸ್ ಇದಾರೆ ನನ್ನ ಫೋನಲ್ಲಿ. ಹೆಚ್ಚು ಕಮ್ಮಿ ಒಂದ್ 400 ಜನ ಡೈಲಿ ನೋಡಿರ್ತಾರೆ. ನಮ್ಮ ಮನೆಯಲ್ಲಿ ಬಿಟ್ಟಿದ್ದ ಹೂವು, ನಮ್ಮ ಫ್ಯಾಕ್ಟ್ರಿನಲ್ಲಿ ಬಿಟ್ಟಿದ್ದ ಹೂವು, ರೋಸಾ ಗಿಡ ಹಾಕಿದ್ದೀನಿ ಫ್ಯಾಕ್ಟ್ರಿನಲ್ಲಿ, ತುಂಬಾ ಚೆನ್ನಾಗಿ ಬಿಡುತ್ತೆ. ಸೊ ಅದರದ್ದೆಲ್ಲ ಫೋಟೋ ಸ್ಟೇಟಸ್ ಹಾಕಿರ್ತೀನಿ, ಎಲ್ಲ ನೋಡ್ತಾರೆ. ಅದು ತುಂಬಾ ಜನ ಮೋಟಿವೇಟ್ ಆಗಿದ್ದಾರೆ ಮಾಡ್ಲಿಕ್ಕೆ ಪ್ರಾರಂಭ. ನಮ್ಮ ಫ್ಯಾಕ್ಟ್ರಿನಲ್ಲಿ ತುಂಬಾ ಜನ ಹೇಳಿದ್ದಾರೆ, ಸರ್ ನಿಮ್ಮನ್ನ ನೋಡಿ ನಾವು ಮೋಟಿವೇಟ್ ಆಗಿ, ನಾನು ಮನೆಯಲ್ಲಿ ಪಾಟ್ ತಂದೆ ಸರ್, ಒಂದು 10 ಪಾಟ್ ತಂದಿದ್ದೀನಿ, 10 ಗಿಡ ಹಾಕಿದ್ದೀನಿ, ಹೂವಿನ ಗಿಡ ಎಲ್ಲ ಪರ್ಚೇಸ್ ಮಾಡಿ ತಗೊಂಡ್ಬಂದ್ವಿ, ನರ್ಸರಿಯಿಂದ ಹಾಕಿದೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೇಳ್ತಾರೆ, ಆಮೇಲೆ ಸಿಕ್ಕಾಗೆಲ್ಲ ಹೇಳ್ತಾರೆ, ಏನ್ ಸರ್ ತುಂಬಾ ಗಿಡ ಮಾಡಿದೀರಾ ಅಂತೆಲ್ಲ ಕೇಳ್ತಾರೆ. ನಾವು ಮಾಡ್ಬೇಕು ಸರ್, ಮಾಡ್ತೀವಿ ಅಂತ ಹೇಳ್ತಾರೆ. ಹಂಗೆ ಜನಕ್ಕೊಂಥರ ಮೋಟಿವೇಶನ್ ಆಗುತ್ತೆ. ಸ್ನೇಹಿತರೆ, ಮೇಲ್ಗಡೆ 4 ಗಿಡಗಳು ಕಾಣ್ತದೆ ನಿಮಗೆ. ಆ ಗಿಡಗಳ ಪಕ್ಕದಲ್ಲಿ ನಾನು ಇಷ್ಟರವರೆಗೆ ಕಂಟೆಂಟ್ ಕೊಟ್ಟಿರುವಂಥದ್ದು. ಈ ವಿಡಿಯೋದಲ್ಲಿ ಮೊದಲಾಗಿ ತೋರಿಸಿರುವಂಥ ಕೈತೋಟಕ್ಕೆ ಇಳಿದಿದ್ದೇನೆ. ಈಗ ಇದೇ ಕೈತೋಟದಲ್ಲಿದ್ದೇನೆ ಸರ್. ಸಾಧಾರಣ ನಾವು ಸಿಟಿಯಲ್ಲಿ ಟೆರೇಸ್ ಗಾರ್ಡನ್ ಬಗ್ಗೆ ಯಾಕೆ ಅವೇರ್ನೆಸ್ ಮಾಡೋದು ಅಂತ ಹೇಳಿದ್ರೆ, ಅಲ್ಲಿ ಜಮೀನು ಅಂತ ಇರಲ್ಲ ಅಂತ ಹೇಳಿ, ನೆಲದ ಜಾಗ ಇರಲ್ಲ. ಅದ್ರ ನನಗೆ ಆಶ್ಚರ್ಯ ಆಯಿತು, ಇಷ್ಟೊಳ್ಳೆ ಜಂಕ್ಷನಲ್ಲಿ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಸೈಟ್ ಇದೆ. ಆ ಸೈಟ್ನಲ್ಲಿ ನೀವು ಕೈತೋಟವನ್ನು ಮಾಡಿದಿರಿ. ಇದು ಎಷ್ಟು ವರ್ಷದಿಂದ ಈ ಕೈತೋಟ ಮಾಡಿದಿರಿ ನೀವು? ಇದು 2 ವರ್ಷ ಆಯಿತು ಸರ್. ಇದು ನಾನು 2003ನಲ್ಲಿ ಮನೆ ಕಟ್ಟಿದ್ದು. ಅವಾಗಲೂ ಖಾಲಿ ಇತ್ತು. ಸೊ ಇದುವರೆಗೂ ಇದ್ರದ್ದು ಅನಾಮಧೇಯ ಓನರ್
ಒಂದ್ಸರಿನೂ ಬಂದು ಸುತ್ತಮುತ್ತ ಯಾರನ್ನೂ ಭೇಟಿಯಾಗಿಲ್ಲ, ಹಾ ಯಾರು ಅಂತಲೂ ಗೊತ್ತಿಲ್ಲ, ಹಾ. ಸೈಟಿನ ಓನರ್ ಯಾರು ಅಂತಲೂ ಗೊತ್ತಿಲ್ಲ. ಹಾ. ಇದು ಖಾಲಿ ಇತ್ತು ಸೈಟು. ಹಾ. ಸೊ ಸೈಟ್ ಖಾಲಿ ಇದ್ದಾಗ ಬೆಂಗಳೂರಿನಲ್ಲಿ ಏನಂತಂದ್ರೆ ಎಲ್ಲ ಹ್ಮ್ ನಿಮ್ಗೆ ಗೊತ್ತಿರ್ಬೋದು, ಹ್ಮ್ ಎಲ್ಲ ಕಸನ ತಗೊಂಬಂದು ಇಲ್ಲಿ ಹಾಕ್ತಾರೆ. ಹಾ. ಸೊ ಅದು ಪ್ರತಿ ಸರಿನೂ ನೋಡಿದಾಗ ಅವ್ರ ಜೊತೆ ಜಗಳ. ಹ್ಮ್ ಅದನ್ನೆಲ್ಲ ಯಾಕೆ ಅಂತ ಅಂದ್ಬಿಟ್ಟು ಇದನ್ನ ಪ್ರೊಟೆಕ್ಟ್ ಮಾಡೋಣ. ಹ್ಮ್ ಸೊ ಇದು ಖಾಲಿ ಸೈಟನ್ನ ಅಟ್ಲೀಸ್ಟ್ ಅವ್ರ ಓನರ್ ಬಂದು ಅವ್ರು ಯಾವಾಗ ಮನೆ ಕಟ್ಕೋತಾರ ಕಟ್ಕೊಳ್ಳಿ, ಹ್ಮ್ ಪರ್ಮನೆಂಟ್ ಆಗಿ ಏನು ಇಲ್ಲಿ ವ್ಯವಸ್ಥೆ ಮಾಡಿರಲ್ಲ. ಹ್ಮ್ ಸೊ ಅಲ್ಲಿವರೆಗೂ ಅವ್ರು ಬರೋವರೆಗೂ ಗಿಡ ನೆಟ್ಟು ಇದ್ ಮಾಡೋಣ ಅಂತ. ಹ್ಮ್. ಇಲ್ಲಿ ನೋಡಿ ಮೆಣಸಿನ್ಕಾಯಿ ಒಂದು ಓ. ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹಾ. ಒಳ್ಳೆ ಮೆಣಸಿನ್ಕಾಯಿ ಬಿಟ್ಟಿದೆ. ಕಾಯಿ ಮೆಣಸು, ಕಾಯಿ ಮೆಣಸು. ಹಾ. ಇಲ್ಲಿ ಗುಳ್ಳ ಬದ್ನೆ, ಮಂಗಳೂರು ಬದ್ನೆ ಅಂತಾರಲ್ಲ, ಹೌದು, ಹೌದು. ಮಂಗಳೂರು ಬದ್ನೆ. ಮಂಗಳೂರು ಬದನೆ. ಇಲ್ಲಿ ಅರಿಶಿನ. ಹಾ. ಅರಿಶಿನ ಲಾಸ್ಟ್ ಇಯರ್ ಆಲ್ಮೋಸ್ಟ್ 1/4 kg ಅಷ್ಟು ಅರಿಶಿನ ನಾನು ಉತ್ಪಾದನೆ ಮಾಡಿದ್ದೆ. ಹಾ. ಇದು ಬೆಂಡೆ, ಹಾ. ಇದು ಮೂಲಂಗಿ, ಹಾ. ಅಲ್ಲೆಲ್ಲ ಬೀನ್ಸ್ ಇದೆ. ಓ. ಇದು ಅಷ್ಟೇ ಮಂಗಳೂರು ಬದ್ನೆ. ನೋಡ್ಬೇಕಾದ್ರೆ ಕಳೆ ರೀತಿಯಲ್ಲಿ ಕಾಣುತ್ತೆ ಸ್ನೇಹಿತರೆ, ಹಾ. ಆದ್ರೆ ಇದು ಬೀನ್ಸ್ ಅನ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ ನೋಡಿ. ಇದು ಮ್ಯಾಂಗೋ ಜಿಂಜರ್ ಇದೆ, ತುಂಬಾ ಮ್ಯಾಂಗೋ ಜಿಂಜರ್ ಇದೆ. ನುಗ್ಗೆಕಾಯಿ ಮರ ಇದೆ, ಮ್ಯಾಂಗೋ ಜಿಂಜರ್. ಇದು ಬದನೆಕಾಯಿ ತುಂಬಾ ಚೆನ್ನಾಗಿ ಬಂದಿತ್ತು ಗಿಡ. ಹಾ. ಈಗ ಸ್ವಲ್ಪ ಮಳೆ ಇಲ್ಲ ಅಂತ ಅಂದ್ಬಿಟ್ಟು ಹಾ. ಎಲ್ಲ ಹುಳುಗಳು ಅಟ್ಯಾಕ್ ಆಗಿದೆ. ಹಾ. ಸೊ ಅದಕ್ಕೆಲ್ಲ ಇದ್ರದ್ದು ನೀಮ್ ಆಯಿಲ್ ಸ್ಪ್ರೇ ಮಾಡಿದೀನಿ, ಹಾ. ಇನ್ನೂ ಒಂದು ರೌಂಡ್ ಮಾಡಬೇಕು. ಇದು ಬೂದುಗುಂಬಳ. ಹಾ. ಇದು 7.75 kg ಇರೋದು ಬೂದುಗುಂಬಳ ಇದೇ ಜಾಗದಲ್ಲಿ ಬಿಟ್ಟಿತ್ತು. ಹಾ, ಹಾ, ಹಾ. ಅದನ್ನ ನಾವು ಉಪಯೋಗಿಸಿದ್ವಿ, ಸುತ್ತಮುತ್ತ ಇರೋರ್ಗು 7.75 kg. 7.75 kg ಇದು. ಅಲ್ಲ, ಇದು ಬದನೆ ಮಾತ್ರ ಭಾರಿ ಚೆನ್ನಾಗಿದೆ. ಬದನೆ ಚೆನ್ನಾಗಿ ಬಂದಿದೆ. ಎಲ್ಲ ಇನ್ನೂ ಎಲೆ ಇಷ್ಟಿಷ್ಟಾಗಲ್ಲ, ಟೀಕ್ ಎಲೆ ತರ ಬಂದಿತ್ತು. ಹೋ, 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 ಹೋ. ಈಗ ಸ್ವಲ್ಪ ಮಳೆ ಕಮ್ಮಿ ಆಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಇದಾಗಿದೆ. ಹಾ. ಈ ಪಾಟ್ಗಳಲ್ಲೆಲ್ಲ ಇದೆಲ್ಲ ಮೇಲ್ಗಡೆ ಇದ್ದಿದ್ದ ಪಾಟ್ಗಳು ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಮಾಡಿದೆ. ಹಾ. ಒಂದು 20 ಪಾಟ್ ಇದೆ. ಇದರಲ್ಲೆಲ್ಲ ಶುಂಠಿ, ಅರಿಶಿನ ಮತ್ತೆ ಮ್ಯಾಂಗೋ ಜಿಂಜರ್ ಹಾಕಿದ್ದೀನಿ. ಅದರಲ್ಲಿ ಹೆಚ್ಚು ಹಾಕಿಟ್ಟಿದ್ದೀರಲ್ಲ. ಹೌದೌದು. ಓ, ಅದರ ಜೊತೆಗೆ ಇದು ಇದು ನುಗ್ಗೆ ಮರ. ಹಾ. ತುಂಬಾ ಚೆನ್ನಾಗಿ ಬೆಳೆದಿದೆ. ಓ. ಪಪ್ಪಾಯಿ ಗಿಡ ಇದೆ. ಇದು ನಾವು ನಮ್ಮ ಪಕ್ಕದ ಮನೆಯವರು ಇಬ್ರು ಸೇರಿ ಜಾಯಿಂಟ್ ವೆಂಚರ್ ಇದು. ಓ, ಹೌದಾ? ಹಾ, ಹಾ. ಹಾ, 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 ಹಾ. ಪಪ್ಪಾಯಿ ಅಲ್ಲ. ಪ್ಲಸ್ ಮಾವಿನ ಗಿಡ ಇದೆ, ಹಾ. 2 ಮಾವಿನ ಗಿಡ ಇದೆ. ಒಂದು ವೇಸ್ಟ್ ಆಗಿ ಕಸ ಹಾಕ್ತಿದ್ದ ಜಾಗನ ನೀವು ಉಪಯೋಗಿಸ್ತಿದ್ರಿ. ಇದರ ಓನರ್ ಎಲ್ಲಿದ್ರು ನೋಡ್ತಿದ್ರು ಕೂಡ ಅವರಿಗೆ ತುಂಬ ಖುಷಿ ಆಗ್ಬೋದು. ಯಾಕಂದರೆ ಈ ಜಾಗವನ್ನು ಒಂದು ಒಳ್ಳೆ ಸಂರಕ್ಷಿತ ಪ್ರದೇಶ ಆಗಿ ಅವರ ಇಟ್ಟಿದ್ದಾರೆ. ಜಾಗನ ಸಂರಕ್ಷಣೆ ಮಾಡ್ತಾ ಇದೀವಿ. ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಅಂತ ಏನು ಮಾಡಿಲ್ಲ. ಅವ್ರು Correct, ಯಾವಾಗ ಬೇಕಾದ್ರು ಬಂದ್ರೆ ಹಾ. ಅರ್ಧ ಗಂಟೆನಲ್ಲಿ ನಾನು ಎಲ್ಲ ಖಾಲಿ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಅವ್ರಿಗೇನು ಯಾವ ರೀತಿನೂ ತೊಂದರೆ ಆಗಲ್ಲ. ಹೌದು, ಅವ್ರ ಜಾಗ ನಾವು ಸಂರಕ್ಷಣೆ ಮಾಡ್ಕೊಂಡು ಬಂದಿದೀವಿ. ಹೌದು, ಅಷ್ಟೇ. ಹೌದು, ಹೌದು. ಯಾಕಂದ್ರೆ ಗೀಸ ಅವರಲ್ಲಿ ಎಲ್ಲ- ಅವರಲ್ಲಿ ಒಳ್ಳೆತನ ಇರೋದಕ್ಕೆ ಇದು ಬಿಟ್ಟಿದ್ದಾರೆ. ಯಾಕಂದ್ರೆ ಜನರು ಏನಂದ್ರೆ ನಮ್ಗೆ ಲಾಭ ಆದ್ರೆ ಮಾತ್ರ ಅಂತ ಇರ್ತದಲ್ಲ. ಇದು ಸಬ್ಸಿಗೆ ಸೊಪ್ಪಲ್ಲ. ಸೊಪ್ಪಿಗೆ ಸೊಪ್ಪು ಈ ಕಡೆದು, ಅದು ಆ ಓ. ಕಡೆದು ಕನ್ಫ್ಯೂಸ್ ಆಗಿ ನಾನು ಮೂಲಂಗಿ ಬೀಜನೇ ಹಾಕ್ಬಿಟ್ಟಿದೀನಿ. ಓಹೋ, ಅದನ್ನೆಲ್ಲ ತೆಗೆದು ಬೇರೆ ಕಡೆಗೆ ಹಾಕ್ಬೇಕು. ಆ ಕಡೆ ಪಾಲಕ್. ಹೌದು, ಇದು ಪಾಲಕ್, ಇದು ಕ್ಯಾರೆಟ್ ಸರ್. ಇದು ಕ್ಯಾರೆಟ್ ಕ್ಯಾರೆಟ್, ಮೂಲಂಗಿ ಅಲ್ಲ ಇದು. ನೋಡಿ, ಕ್ಯಾರೆಟ್ದು ಅದು ಸಬ್ಸಿಗೆ ಸೊಪ್ಪಿಗೆ ಕನ್ಫ್ಯೂಸ್ ಆಗಿ ಹಾಕ್ಬಿಟ್ಟಿದೀನಿ. ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ. ನೋಡಿ ಸ್ನೇಹಿತರೆ, ಇದು ಅದನ್ನೆಲ್ಲ ಕ್ಯಾರೆಟ್, ತೆಗೆದು ಸೆಪರೇಟ್ ಆಗಿ ನೆಡ್ಬೇಕು ಇದು ಇವಾಗ. ಸಬ್ಸಿಗೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಕೂಡ ಅಂದಾಜಾಗ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿರುವಂತದ್ದು. ಇದೆಲ್ಲ ದಂಟಿನ ಸೊಪ್ಪು ಆ ತರದ್ದೆಲ್ಲ ತುಂಬಾ ಬೀಜ ಕಲೆಕ್ಟ್ ಮಾಡ್ಕೊಂಡಿದೀನಿ. ಓ. ಇದನ್ನೆಲ್ಲ ಹಾಕಿದೀನಿ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹಾ. ಇದಾವೆ. ನೋಡಿ ಸ್ನೇಹಿತರೆ, ಅವರೆಕಾಯಿ ಅವರೇ ನೋಡಿ. ಅವರೇ. ಸ್ನೇಹಿತರೆ, ನಮ್ಮ ಜೊತೆ ವಿಭಾ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ನಮಸ್ತೆ. ಹೇಗಿದ್ದೀರಿ? ಆರಾಮ. ಈ ಸಣ್ಣ ಕೃಷಿ ಇರ್ಬೋದು, ದೊಡ್ಡ ಕೃಷಿ ಇರ್ಬೋದು, ಮನೆ ಕೆಲಸ ಇರ್ಬೋದು, ಯಾವುದೇ ಕೆಲಸಗಳಿರ್ಬೋದು, ಒಂದು ಫ್ಯಾಮಿಲಿ ಅಂತ ಹೇಳಿದ ಮೇಲೆ ಇಡೀ ಮನೆಯವರು ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ತುಂಬ ಖುಷಿಯಾಗಿ ಒಂದಷ್ಟು ಬದನೆಯನ್ನು ಕಿತ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದೀರಿ. ಏನನ್ಸುತ್ತೆ ಮೇಡಮ್ ಈ ಕೈ ತೋಟದ ಅನುಭವ ಮತ್ತು ಇದರ ರುಚಿ ಹೇಗೆ? ಯಾಕಂದರೆ ಅಡುಗೆ ಎಲ್ಲ ಮಾಡುವಂಥದ್ದು ನೀವು ಸರ್ ಇಲ್ಲೆಲ್ಲ ಸೆಟ್ಟಿಂಗ್ ಮಾಡಿ ನಿಮ್ಗೆ ಕೊಡ್ತಾರೆ, ಅದನ್ನು ಅಡುಗೆ ನೀವು ಮಾಡ್ತೀರಿ. ಏನನ್ಸುತ್ತೆ ನಿಮಗೆ? ಇಲ್ಲ, ಇದರದ್ದು ಖುಷಿನೇ ಬೇರೆ ಬಿಡಿ. ನಮ್ಮ ಮನೆಯಲ್ಲಿ ಬೆಳೆದಿರೋದು, ನಮ್ಮ ಮನೆಯವ್ರು ಬೆಳೆದಿರೋದು ಅಂತೇಳಿ ಹಾಂ, ರುಚಿನೂ ಖಂಡಿತ ಚೆನ್ನಾಗಿರುತ್ತೆ. ಹಾಂ, ತುಂಬಾ ಚೆನ್ನಾಗಿರುತ್ತೆ. ನಾವು ಮನೇಲಿ ಎಷ್ಟು ಮಾಡಿದೀವಿ ಅಷ್ಟೇ ಬೇರೆಯವರಿಗೂ ಕೊಟ್ಟಿದ್ದೀವಿ. ಹಾಂ, ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಂ, ಚೆನ್ನಾಗಿರುತ್ತೆ. ಎಲ್ಲ ಮನೇಲಿ ಬೆಳೆದಿರೋ ಮೆಣಸಿನ್ಕಾಯಿ ಬೇಕು ಅಂದ್ರೆ ತಂದು ಕೊಡ್ತಾರೆ ತಕ್ಷಣನೇ, ಹಾಂ, ಇಲ್ಲ ಅಂತ ಆದ್ರೆ. ಹಾಂ. ಆಮೇಲೆ ಎಲ್ಲ ತರಕಾರಿಗಳೆಲ್ಲ ಅರಿಶಿನ ಅರಿಶಿನ ಇಡೀ ವರ್ಷಕ್ಕಾಗಷ್ಟು ಸಾವಯವ ಅರಿಶಿನ ಬೆಳ್ಕೊಟ್ಟಿದ್ವಿ. ಅಲ್ಲ, ಹೊರಗಡೆಯಿಂದ ತರೋದೇ ಇಲ್ಲ. ನೀವು ಇಲ್ಲಿ ಬೀದಿಲಿಗೆ ಮಾರ್ಕೊಂಬರ್ತಾರೆ ತರಕಾರಿ ಅಂತ ಹೇಳಿ. ಹೌದು. ಆ ತರಕಾರಿಗೂ ಈ ತರಕಾರಿಗೂ ಏನಾದರೂ ಡಿಫ್ರೆನ್ಸ್ ಕಾಣುತ್ತಾ ನಾಲ್ಗೆಗೆ? ಹಾ, ಖಂಡಿತ ಕಾಣುತ್ತೆ ಇವ್ರೆ. ಹ್ಮ್, ಇದು ಇದ್ರದ್ದು ಹೇಳಿದ್ನಲ್ಲ, ಇದ್ರ ಟೇಸ್ಟೇ ಬೇರೆ. ಇದು ಒಂಥರ ಅಲ್ಲ. ಹಾ,
ಹಾಂ ಹಾಂ ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಆ ಥರ. ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ತುಂಬಾ ಮತ್ತೆ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವ ಕೆಮಿಕಲ್ ಉಪಯೋಗಿಸಿಲ್ಲ. ಅದೇ Important ಅಂತಂದ್ರೆ ಅದೊಂದು ಖುಷಿ ಇರುತ್ತೆ. ಯಾವ ಔಷಧ ಹೊಡೆದಿರಲ್ಲ, Correct. ಯಾವ್ದು ಕೆಮಿಕಲ್ ಗೊಬ್ಬರ ಹಾಕಿರಲ್ಲ. ಇದು ಸಂಪೂರ್ಣ ಸಾವಯವ. ಕರೆಕ್ಟ್ ಏನಾರು ಹಾಕಿದ್ರೆ ನಮ್ ಗೋಶಾಲೆ ಅದು ಗೊಬ್ಬರ ತಗೊಂಬಂದು ಹಾಕಿರ್ತೀವಿ. ಹೌದು. ಪ್ಲಸ್ ನಾವು ಮಾಡೋದು ಕಿಚನ್ ಕಾಂಪೋಸ್ಟ್ ಏನಿದೆ ಅದನ್ನ ಹಾಕ್ತಿವಿ. ಅಲ್ಲ, ನಿಮ್ಮ ಸ್ನೇಹಿತರುಗಳೆಲ್ಲ ತುಂಬ ಜನ ಇರ್ಬೋದು ಮೇಡಮ್, ಹಾ, ಅವರೆಲ್ಲ ಏನು ಹೇಳ್ತಾರೆ ಇದರ ಬಗ್ಗೆ? ಹಾ, ಎಲ್ಲರೂ ಅದೇ ಎಲ್ಲರೂ ಇದನ್ನ ನೋಡಿ ತುಂಬಾ ಜನ ಅವರು ಅವರ ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದಾರೆ. ಹಾಂ ಅವರು ಗಿಡಗಳೆಲ್ಲ ತಗೊಂಡೋಗಿ ಹಾಕಿದ್ದಾರೆ. ಹಾಂ ಎಲ್ಲರೂ ಇಷ್ಟಪಡ್ತಾರೆ, ಇವ್ರು ತುಂಬಾ ನಾವು ಇಷ್ಟಪಡ್ತಾರೆ. ತರಕಾರಿ ಸುತ್ತಮುತ್ತ ಇರೋರು ಎಲ್ಲರಿಗೂ ಶೇರ್ ಮಾಡ್ತೀವಿ. ಕರೆಕ್ಟ್ ಯಾಕಂದ್ರೆ ಒಬ್ಬರೇ ಜಾಸ್ತಿ ತುಂಬಾ ಬೆಳೆಯುತ್ತೆ. ಹೌದು ಹೌದು ಹೌದು. ಅದು ಒಂದ್ ದಿವಸಕ್ಕೆ ನಾವು ಉಪಯೋಗಿಸಿದ್ವಿ, ಮತ್ತೆ ನೆಕ್ಸ್ಟ್ ಡೇ 3 ದಿವಸದ್ದೆಲ್ಲ ಬೇರೆಯವ್ರಿಗೆ ಕೊಡ್ತೀವಿ. ಸ್ನೇಹಿತರೆ, ಸುಂದರವಾಗಿರುವಂಥ ಕೈತೋಟದ ಅತ್ಯಂತ ಸುಂದರವಾಗಿರುವಂಥ ಒಂದು ಕತೆ ಬೆಂಗಳೂರು ಮಹಾನಗರದ ಎಷ್ಟೋ ಜನರು ನೀವು ನೋಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅದರ ಜೊತೆಗೆ ಸರ್ ಹತ್ರ ಒಂದು ಮಾತುಕತೆ ಮಾಡುವ. ಸರ್, ಈ ರೀತಿಯ ಒಂದು ಇನ್ಸ್ಪೈರಿಂಗ್ ವಿಡಿಯೋಗಳು ಬೆಂಗಳೂರಲ್ಲಿ ಒಂದು 10-15 ಕಡೆಯಲ್ಲಿ ನಾನು ಮಾಡಿದ್ದೇನೆ. ಇದೊಂದಷ್ಟು ಜನರಿಗೆ ಆಸಕ್ತಿ ಬರುತ್ತೆ. ಅದರೊಟ್ಟಿಗೆ ನೀವು ತೋರಿಸುವಂಥ ಕೆಲವು ಟೆಕ್ನಿಕ್ಗಳು, ಉದಾಹರಣೆಗೆ ಬಾಳೆಹಣ್ಣಿಂದ ಒಂದು ಸಪ್ರೇಟ್ ಗೊಬ್ಬರ ಮಾಡುವಂಥದ್ದು, ಟೀ ಪುಡಿ ಅಥವಾ ಕಾಫಿ ಪುಡಿಯಿಂದ ಇನ್ನೊಂದು ರೀತಿಯ ಒಂದು ಗೊಬ್ಬರವನ್ನು ಮಾಡುವಂಥದ್ದು, ಟ್ರೈಕೋಡರ್ಮ ಸುಡೋಮಾನಸ್ ಉಪಯೋಗ ಮಾಡಿ ಗೊಬ್ಬರ ಮಾಡೋದು, ಇದೆಲ್ಲವೂ ಕೂಡ ತುಂಬ ಜನರಿಗೆ ಒಂದು ಐಡಿಯಾಗಳು ಸಿಗ್ಬೋದು. ಅದರ ಜೊತೆಗೆ ಈ ರೀತಿಯ ಆಸಕ್ತರಿಗೆ, ಪ್ರಾರಂಭ ಮಾಡುವವರಿಗೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ನಂಬರ್ ಇದರಲ್ಲಿ ಹಾಕಿರ್ತೇನೆ, ಯಾರಾದರೂ ಆಸಕ್ತಿ ಇದ್ದರೆ ಅವರು ಕರೆ ಮಾಡ್ತಾರೆ ಸರ್. ಖಂಡಿತ ಕರೆ ಮಾಡಲಿ. ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಇಡೀ ಕರ್ನಾಟಕದೊಳಗಡೆ ಈ ರೀತಿಯ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ವಿಷ ತಿಂದು ಜನರು ನಿಂತು ಜನರೇ ಸುಸೈಡ್ ಮಾಡ್ಕೊಳ್ಳೋದು ನಿಂತು ಹೋಗಬೇಕು. ಹೌದು, ಸುಸೈಡ್ ಮಾಡಿ ಈ ವಿಷ ತಿಂದು ಸಾಯೋದು ಕೂಡ ಒಂದು ಸುಸೈಡ್ ಅಂತ ನಾನು ಅಂದ್ಕೊಂಡಿರ್ತೇನೆ ಸರ್. ಹೌದೌದು. ಕಷ್ಟಪಟ್ಟು ದುಡ್ದು ಲಾಸ್ಟಿಗೆ ಯಾವುದೋ ಒಂದು ಕ್ಯಾನ್ಸರ್ ಆಸ್ಪತ್ರೆಗೆ, ಹಾರ್ಟ್ನ ಆಸ್ಪತ್ರೆಗೆ, ಇನ್ಯಾವುದೋ ಆಸ್ಪತ್ರೆಗೆ ತೊಗೊಂಡೋಗಿ ದುಡ್ಡು ಹಾಕುವಂಥದ್ದಲ್ಲ. ಅವರು ವರ್ಷ ಇಡೀ ಜೀವನ ಇಡೀ ತುಂಬ ಖುಷಿಯಾಗಿ ಬದುಕಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ಕಂಟೆಂಟನ್ನು ನಾವು ಕೊಡುವಂಥದ್ದು. ಹೌದು. ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಮನೆ, ನಿಮ್ಮ ಕೃಷಿ, ಇದೆಲ್ಲವೂ ಕೂಡ ತುಂಬ ಜನರಿಗೆ ಮಾದರಿ ಆಗ್ಬೋದು ಸರ್. ಹೀರೋಗಳಿರುವಂಥದ್ದು ಯಾವುದೋ ಫಿಲಮಲ್ಲಿ ಇನ್ನೊಂದು ಕಡೆ ಇಲ್ಲಲ್ಲ. ಪ್ರಾಕ್ಟಿಕಲ್ ಆಗಿ ಸಮಾಜದ ಮಧ್ಯದಲ್ಲಿ ಹೀರೋಗಳ ರೀತಿಯಲ್ಲಿ ಬದುಕೋದು ಇಂಪಾರ್ಟೆಂಟ್. ಕೃಷಿಗೆ ನೀವಿಬ್ಬರು ಕೂಡ ಹೀರೋಗಳು ಅಂತ ನಾನು ಅಂದ್ಕೊಂಡಿದ್ದೇನೆ ಸರ್. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿಯ ವೀಕ್ಷಕರು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಜೀನೇನಾಗಿರುವಂಥ ಕೃಷಿ ಆಸಕ್ತಿ ಇರೋರು, ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ಇರೋರು. ಅವರ ಎಲ್ಲರ ಪರವಾಗಿ ನಿಮಗೆ ನಾನು ಧನ್ಯವಾದವನ್ನು ಹೇಳ್ತಿದ್ದೇನೆ ಸರ್. ಧನ್ಯವಾದಗಳು. ನೀವು ಮಂಗಳೂರಿಂದ ಬಂದು ಈ ವಿಡಿಯೋನ ಮಾಡಿ ನಮ್ಮ ರೂಫ್ ಟಾಪ್ ಗಾರ್ಡನ್ನು, ಅಡ್ಜಸೆಂಟ್ ಸೈಡ್ ಗಾರ್ಡನ್ ಅಂತ ಕರಿತೀನಿ ಇದನ್ನೆಲ್ಲ ವೀಕ್ಷಕರಿಗೆ ತೋರಿಸಿದ್ದೀರಾ. ಇದು ತುಂಬ ಜನಕ್ಕೆ ಮೋಟಿವೇಶನ್ ಆಗುತ್ತೆ. ಅವರು ಸಾವಯವ ಕೃಷಿನ ಪ್ರಾರಂಭ ಮಾಡ್ತಾರೆ, ರೂಫ್ ಟಾಪ್ ಗಾರ್ಡನ್ ಎಲ್ಲ ಪ್ರಾರಂಭ ಮಾಡ್ತಾರೆ ಅಂತ ಅನ್ಕೋತೀನಿ. ಒಳ್ಳೆಯದಾಗಲಿ ಸರ್. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಿಮ್ಗೆ ಮಂಗಳೂರಿಂದ ಬಂದು ಕಷ್ಟಪಟ್ಟು ಬಂದು ಈ ವಿಡಿಯೋನ ಮಾಡಿದ್ದೀರಾ. ಶಿವಪ್ರಸಾದ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್.